ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಇಲ್ಲಿ ಆರಾಮಾಗಿದ್ದೀನಿ. ನೀವು ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಹೆಣ್ಮಕ್ಳಿಗಂತೂ ಒಳ್ಳೆ ಒಂದು ಸೂಪರಾಗಿರೋ ಐಡಿಯಾ ಜೊತೆ ನಾನು ಬಂದಿದ್ದೀನಿ. ಕೇವಲ ₹2 ನೋಡಿ, ಕೇವಲ ಎರಡು ರೂಪಾಯಿಂದ ನಾವು 2 ಲಕ್ಷಕ್ಕೂ ಹೆಚ್ಚು ಹಣವನ್ನು ನಮ್ಮ ಹತ್ರನೇ ನಾವು ಒಂದು ವರ್ಷದೊಳಗೆ ಕೂಡಿಸ್ಬೋದು. ಹಾಗೆ ಹೆಣ್ಮಕ್ಳಿಗೆ ಆಸೆ ಕನಸುಗಳು ಜಾಸ್ತಿ ಅಲ್ವಾ? ಸೊ ಅದನ್ನೆಲ್ಲ ಈಡೇರಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತೀವಿ. ಯಾವ ರೀತಿ ಹಣ ಸೇರಿಸೋದು, ಏನಪ್ಪ ಮಾಡೋದು ಅಂತ ಯಾವಾಗ್ಲೂ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಏನೇ ಪ್ರಯತ್ನ ಪಟ್ಟರೂ ಸ್ವಲ್ಪ ಅಮೌಂಟು ಕೂಡ ನಾವು ಸೇರ್ಸೋಕ್ಕಾಗೋದಿಲ್ಲ. ಸೊ ಚಿಂತೆ ಮಾಡಬೇಡಿ, ಬನ್ನಿ ನಾನು ಹೇಳ್ದಂಗೆ ಮಾಡಿ ಕೇವಲ ₹2 ಅಂತೆ ನೀವು ಕೂಡಿಡ್ತಾ ಬನ್ನಿ. ಒಂದು ವರ್ಷದೊಳಗೆ ನಿಮಗೆ 2 ಲಕ್ಷದ ಚಿಲ್ಲರೆ ಅಮೌಂಟ್, ಅಂದರೆ 2,66,450 ನೀವು ಒಂದು ವರ್ಷದಲ್ಲಿ ಸೇವ್ ಮಾಡ್ಬೋದು. ಹಾಗಿದ್ರೆ ಬನ್ನಿ ಅದು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಮನಿ ಸೇವಿಂಗ್ ಟಿಪ್ಸ್ ಸ್ನೇಹಿತರೆ, ಈ ಟಿಪ್ಸ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಹತ್ರ 2,66,450 ಒಂದು ವರ್ಷದ ಒಳಗಡೆ ಸೇವ್ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದು ಮನಿ ಸೇವಿಂಗ್ ಸೂಪರ್ ಐಡಿಯಾ ಅಂತ. ಸೊ ನಾವು ಪ್ರತಿದಿನ ₹2, ₹2, ಕೇವಲ ₹2 ನೀವು ಪ್ರತಿನಿತ್ಯ ಕೂಡಿಸ್ತಾ ಹೋದರೆ ಹಾಗೆ ನಿಮಗೆ ಒಟ್ಟಿಗೆ ಟೋಟಲಾಗಿ ವರ್ಷದ ಕೊನೆಯಲ್ಲಿ ನಿಮಗೆ 2,66,450 ನಿಮ್ಮ ಬಂದು ನಿಮಗೆ ಸಿಗತ್ತೆ. ಸೊ ತುಂಬ ಚೆನ್ನಾಗಿರೋ ಐಡಿಯಾ ಸ್ನೇಹಿತರೆ, ಖಂಡಿತವಾಗ್ಲೂ ಇದರ ಬೆನಿಫಿಟ್ಸ್ನ ನೀವು ಕೂಡ ಪಡ್ಕೊಳ್ಳಿ. ನೋಡಿ, ಒಂದು ವರ್ಷಕ್ಕೆ ನಮಗೆ ಇಷ್ಟು ಅಮೌಂಟು ಒಟ್ಟುಗೂಡ್ತಾ ಇದೆ. ಮತ್ತು ಇನ್ನೂ ಮನಿ ಸೇವಿಂಗ್ ಐಡಿಯಾಗಳು ತುಂಬ ಜನ ಹೆಂಗಸರು ಟ್ರೈ ಮಾಡ್ತೀವಿ. ದುಡ್ಡು ಕೂಡಿಡಕ್ಕೆ ಹೋಗ್ತೀವಿ, ಒಂದು ಬಾಕ್ಸಲ್ಲಿ ಹಾಕಿಡ್ತೀವಿ, ಹಾಗೆಯೇ ಚೀಟಿಗಳು ಹಾಕ್ಕೋತೀವಿ, ಏನೇನೆಲ್ಲ ಸ್ಕೀಮ್ಗಳನ್ನ ಫಾಲೋ ಮಾಡ್ತೀವಿ. ಏನೇ ಮಾಡಿದರೂ ಈ ಚೀಟಿ ಎಲ್ಲ ಹಾಕಿದರೆ ಅದು ಒಂಥರ ಒಳ್ಳೆಯದೇ. ಆದರೆ ನಮಗೆ ಚೀಟಿ ಅಮೌಂಟ್ನ ಕೊಡೋರಾಗಿರ್ಬೋದು, ಆಗಿರಬಹುದು, ಅವರು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡ್ರೆ ನಮಗೆ ಅಮೌಂಟ್ ಅನ್ನೋದು ಬಂದು ಸೇರುತ್ತೆ. ಅದರಲ್ಲೂ ಚೀಟಿ ಅಮೌಂಟಲ್ಲಿ ಮಧ್ಯದಲ್ಲಿ ನಾವು ಅದನ್ನು ಏನಾದರೂ ಒಂದು ಯೂಸ್ ಇದೆ ಅಂತ ತೆಗೆದುಬಿಡ್ತೀವಿ. ತೆಗೆದ ನಂತರ ದುಡ್ಡು ಕಟ್ಟೋದು ಕೂಡ ತುಂಬಾ ಒಂದು ಕಷ್ಟಕರವಾದ ಸಂಗತಿ. ಸೊ ಇದನ್ನು ಈ ಐಡಿಯಾ ಮಾಡಿ ನೀವು ಸೇವಿಂಗ್ಸ್ ಮಾಡೋದ್ರಿಂದ ನಿಮ್ಗೆ ಆ ರೀತಿ ಕಷ್ಟ ಬರೋದು ಇಲ್ಲ, ಹಾಗೆಯೇ ಅಮೌಂಟ್ ಕೂಡ ಸೇವ್ ಆಗ್ತಾ ಹೋಗುತ್ತೆ. ಇಲ್ಲಿ ನಮಗೆ ಈ ಒಂದು ಸೇವಿಂಗ್ಸ್ ಮಾಡೋದಕ್ಕೆ ಬೇಕಾಗಿರುವಂತಹದ್ದು ₹2 ದುಡ್ಡು. ಸೊ ಆ ₹2 ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಒಂದು ಉಂಡಿ ಬೇಕು ಸ್ನೇಹಿತರೆ. ಮೊದಲ ಬಾರಿಗೆ ನೀವು ಇದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿರುವಂತಹ ಒಂದು ದೊಡ್ಡ ಸೈಜ್ ಉಂಡಿನ ತೊಗೊಳ್ಳಿ. ತುಂಬಾ ಸೈಜಲ್ಲಿ ದೊಡ್ಡದಿರುವಂತಹದ್ದು ಒಂದು ಉಂಡಿನ, ಇದು ಒಂದು ಉಂಡಿ ಇದ್ದರೆ ಸಾಕು, ನಿಮಗೆ ಈ ಒಂದು ಸೇವಿಂಗ್ ಐಡಿಯಾ ವರ್ಕ್ ಆಗುತ್ತೆ ಸ್ನೇಹಿತರೆ. ಇನ್ನು ನಾವು ದುಡ್ಡಿದೆ ಅಂತ ತಿಳಿದ್ರೆ ಅಥವಾ ಒಂದು ಬಾಕ್ಸಲ್ಲಿ ಇಡ್ತೀವಿ, ಪರ್ಸಲ್ಲಿ ಇಡ್ತೀವಿ ಅಂತ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಸೊ ಈಗ ಆನ್ಲೈನ್ ಎಲ್ಲನೂ ಜಾಸ್ತಿನೇ ಆಗಿಬಿಟ್ಟಿದೆ ಶಾಪಿಂಗ್ಸು. ಸೊ ಹಾಗೆಯೇ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಅದು ಇದು ಅಂತ ಬುಕ್ ಮಾಡಿ ಇರೋಂತಹ ದುಡ್ಡನ್ನೆಲ್ಲ ಕಳ್ಕೊತೀವಿ. ಸೊ ಅದಕ್ಕೋಸ್ಕರನೇ ಈ ಒಂದು ಐಡಿಯಾನ ಯೂಸ್ ಮಾಡಿ ಜಾಣ್ಮೆಯಿಂದ ಗೃಹಿಣಿಯರು ಸೇವಿಂಗ್ಸ್ನ ಮಾಡ್ಕೋತಾ ಹೋಗಿ ಖಂಡಿತವಾಗ್ಲೂ ವರ್ಷಕ್ಕೆ ಒಂದೊಂದು ಒಡವೆನ ಪಕ್ಕ ನೀವು ತೊಗೊಬೋದು. ಬನ್ನಿ, ಈಗ ತಡ ಮಾಡೋದು ಬೇಡ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋಗ್ತೀನಿ. ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಐಡಿಯಾ? ಬನ್ನಿ ಆಗಿದ್ದರೆ ನೀವು ವಿಡಿಯೋನ ತಿಳ್ಕೊಳ್ಳೋಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಕಮೆಂಟ್ ಕೂಡ ಮಾಡಿ ಕೇಳಿ, ಏನಾದರೂ ಡೌಟ್ ಇದ್ದರೆ. ಬನ್ನಿ ಈಗ ನಾನು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸೊ ನೋಡಿ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಾರದಲ್ಲಿ 7 ದಿನ ಇರುತ್ತೆ. ಹಾಗೆಯೇ ತಿಂಗಳಿಗೆ 4 ವಾರಗಳು ಕೂಡ ಬರುತ್ತೆ. ವರ್ಷಕ್ಕೆ 365 ದಿನ. ಹಾಗೆಯೇ ಫೆಬ್ರವರಿ ಮಂತಲ್ಲಿ ಬಂದರೆ 366 ದಿನ ಕೂಡ ಆಗುತ್ತೆ, 30 ದಿನ ಬಂದರೆ. ಸೊ ಹಾಗೆ ಒಟ್ಟಾರೆ ಹೇಳ್ಬೇಕಂದ್ರೆ ವರ್ಷಕ್ಕೆ 365 ಅಥವಾ 366 ದಿನ ಬರುತ್ತೆ ಲೀಪ್ ಇಯರ್ ಆದರೆ. ಸೊ ಈಗ ನಾವು ಏನು ಮಾಡಬೇಕಪ್ಪ ಅಂತ ಕೇಳೋದಾದರೆ, ಸೊ ನೋಡಿ, ದಿನ 1. ಸೊ ನಾನು ಹೇಳಿದೆ ನಿಮಗೆ ₹2 ಕಾಯಿನ್ನ ಹಾಕಿ ನಾವು ಸೇವ್ ಮಾಡೋದು ಅಂತ. ಸೊ ಇಲ್ಲಿ ನೋಡಿ, ಡೇ 1 ಒಂದು ದಿನಕ್ಕೆ ನಾವು ₹2 ಸೇವ್ ಮಾಡೋದು. ಹಾಗೆಯೇ 2ನೇ ದಿನ. ಸೊ ಈಗ ಮೊದಲನೇ ದಿನ ನೀವು ಈ ರೀತಿಯಾಗಿರುವಂತಹ ಒಂದು ಉಂಡಿಯಲ್ಲಿ ಈ ರೀತಿ ₹2 ಕಾಯಿನ್ನ ಹಾಕ್ತೀರಾ. ಸೊ ಮೊದಲು ದಿನ.
ಸೊ ನಂತರ ಎರಡನೇ ದಿನ ನೀವು ಏನು ಮಾಡಬೇಕಪ್ಪ ಅಂತಂದರೆ 4 ರೂಪಾಯಿ, 2 ರೂಪಾಯಿ ಜೊತೆಗೆ ಮತ್ತೆ 2 ರೂಪಾಯಿನ ಸೇರಿಸಿ ಈ ರೀತಿಯಾಗಿ ನಾವು ಹೆಚ್ಚು ಮಾಡ್ಕೋತಾ ಹೋಗೋದು ಸ್ನೇಹಿತರೆ. 2ಕ್ಕೆ 2 ಹಾಕಿದ್ರೆ 4 ಆಗುತ್ತೆ. ಸೊ ಎರಡನೇ ದಿನಕ್ಕೆ ನಾವು 4 ರೂಪಾಯಿನ ಹಾಕ್ತೀವಿ, ಮತ್ತೆ ಇದಕ್ಕೆ 2 ರೂಪಾಯಿನ ಆ್ಯಡ್ ಮಾಡೋದು, ಅವಾಗ 6 ರೂಪಾಯಿ ಆಗುತ್ತೆ. ಮತ್ತೆ ಇದಕ್ಕೆ 2 ರೂಪಾಯಿ ಆ್ಯಡ್ ಮಾಡಿದ್ರೆ 8 ರೂಪಾಯಿ ಆಗುತ್ತೆ. ಡೇ 4ಗೆ 8 ರೂಪಾಯಿನ ಹಾಕಬೇಕು. ಸೊ ಈ ರೀತಿಯಾಗಿ 2 ರೂಪಾಯಿ ಹೆಚ್ಚು ಮಾಡ್ಕೋತಾ ಹೋಗೋದು ಸ್ನೇಹಿತರೆ. ಸೊ ನಾವು ಪ್ರತಿದಿನ ಸಾಮಾನು ಅದು ಇದು ಅಂತ ತರಿಸ್ಕೋತಾ ಇರ್ತೀವಿ, ಮನೆ ಮೇಂಟೆನೆನ್ಸ್ ನಮ್ಮ ಹೆಣ್ಮಕ್ಳ ಕೈಲೇ ಇರುತ್ತೆ. ಸೊ ಆಗ ನೀವು 2 ರೂಪಾಯಿನ 4 ರೂಪಾಯಿನ 8 ರೂಪಾಯಿ ಈ ರೀತಿ ಖಂಡಿತವಾಗ್ಲೂ ಚೇಂಜ್ ಅಂತೂ ಉಳಿಯುತ್ತೆ ನಿಮ್ಮ ಹತ್ರ. ಉಳಿಲಿಲ್ಲ ಅಂದರೆ ಹೇಗಾದರೂ ಮಾಡಿ ಉಳಿಸ್ಕೊಳ್ಳಿ, ಗೊತ್ತಿದೆ, ತುಂಬಾ ಈಸಿ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನೀವು ಮಾಡ್ಕೊಂಡು ಹೋಗಬೇಕು. ನೋಡಿ, ಮೊದಲನೇ ದಿನಕ್ಕೆ 2 ಹಾಕಿದ್ರೆ ಎರಡನೇ ದಿನಕ್ಕೆ 4, ಮೂರನೇ ದಿನಕ್ಕೆ 6 ರೂಪಾಯಿ. ಸೊ 2ಕ್ಕೆ 2 ಜಾಯಿನ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ 7ನೇ ದಿನಕ್ಕೆ 14 ರೂಪಾಯಿ ಆಗುತ್ತೆ. ಸೊ ಇದನ್ನು ನಾವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳೋದು, ಲೆಕ್ಕ ಮಾಡೋದು ಕಷ್ಟ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನೊಂದು ಐಡಿಯಾನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಚಾರ್ಟ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಚಾರ್ಟ್ ಮಾಡ್ಕೊಂಡಿದ್ದೀನಿ. ದಿನಗಳನ್ನ ಬರ್ಕೊಳ್ಳಿ. ವರ್ಷಕ್ಕೆ 365 ದಿನಗಳು ಅಲ್ವಾ? ನೋಡಿ, ವರ್ಷದಲ್ಲಿ 365 ಅಥವಾ 366 ದಿನಗಳನ್ನ ಬರ್ಕೋಬೇಕು. ಹಾಗೆಯೇ 2, 4, 6 2 ಜಂಪ್ಸ್ ಅಂತ 2 ಜಂಪ್ ಏನಂತೀವಿ ಆ ರೀತಿಯಾಗಿ 2, 4, 6, 8, 10 ಅನ್ನೋ ರೀತಿಯಲ್ಲಿ 2 ಜಂಪ್ ಮಾಡಿ ನಾವು ಈ ರೀತಿಯಾಗಿ 366ನೇ ದಿನಕ್ಕೆ ನಮಗೆ 730 ರೂಪಾಯಿವರೆಗೂ ಬರುತ್ತೆ ಸ್ನೇಹಿತರೆ. ನನ್ನ ಪ್ರಕಾರ ಹೇಳೋದಾದರೆ ನಿಮಗೆ ಒಂದು 50 ರೂಪಾಯಿ ಅಥವಾ ಕೆಲವರಿಗೆ ಒಂದು 100 ರೂಪಾಯಿವರೆಗೂ ಒಂದು ದಿನಕ್ಕೆ ಹಾಕುವಷ್ಟು ಕೆಪಾಸಿಟಿ ಇರುತ್ತೆ. ಓಕೆನಾ? ಅದಾದಮೇಲೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಆದರೆ ನೀವೇನು ಮಾಡಬೇಕು ಗೊತ್ತಾ? ಸೊ ಈಗ ಮೊದಲೆಲ್ಲ ನಮಗೆ ಕಮ್ಮಿ ಅಮೌಂಟ್ ಹಾಕೋದಿರುತ್ತಲ್ಲ, ಅಂಥ ದಿನದಲ್ಲಿ ನೀವು ಇವತ್ತು ಮೊದಲನೇ ದಿನ 2 ರೂಪಾಯಿ ಹಾಕಬೇಕು. ಸೊ ನಿಮ್ಮ ಹತ್ರ 10 ರೂಪಾಯಿ ಇದೆ. ಸೊ 10 ರೂಪಾಯಿನ ಮೊದಲನೇ ದಿನಕ್ಕೆ ಹಾಕ್ತಾ ಇದ್ದೀರಾ. ಬಟ್ ನೀವು 10 ರೂಪಾಯಿಗೆ ಎಲ್ಲಿದೆ ಇಲ್ಲಿಗೆ ನೀವು ಸೊ ಇಲ್ಲಿ ಇಷ್ಟು ದಿನದವರೆಗೂ ಆಗಿದೆ ಅಂತ ನೀವೊಂದು ಟಿಕ್ನ ಮಾಡ್ಕೋಬೇಕು. ನಿಮ್ಮ ಹತ್ರ ಹೆಚ್ಚು ದುಡ್ಡು ಇರುವಾಗ ಹೆಚ್ಚು ದುಡ್ಡನ್ನ ಹಾಕಿ ಎಷ್ಟು ಹಾಕಿದ್ದೀರಾ ಅಲ್ಲಿಗೆ ನೀವು ಟಿಕ್ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ. ಒಟ್ಟಾರೆ ನಮ್ಮ ಒಂದು ಇಂಟೆನ್ಷನ್ ಏನು ಅಂದರೆ ಈ 366ನೇ ದಿನದವರೆಗೂ ರೀಚ್ ಆಗಬೇಕು. ಇಷ್ಟು ನಾವು ಅಮೌಂಟ್ಗಳನ್ನೆಲ್ಲ ಟಿಕ್ ಮಾಡ್ತಾ ಬರಬೇಕು. ಅರ್ಥ ಆಯ್ತಾ? ನೋಡಿ, ಮೊದಲಿಗೆ ನಮಗೆ ಕಡಿಮೆ ಅಮೌಂಟ್ ಹಾಕೋದಿರುತ್ತೆ. 16 ರೂಪಾಯಿ ಹಾಕೋ ದಿನ ನಿಮ್ಮ ಹತ್ರ ಒಂದು 100 ರೂಪಾಯಿ ಇರುತ್ತೆ. ಸೊ ಅವತ್ತು ಒಂದು 100 ರೂಪಾಯಿನ ಹಾಕಿಬಿಟ್ರೆ ಸೊ ನೀವು 100 ರೂಪಾಯಿ ಎಲ್ಲಿ ಬಂದಿದೆ ನೋಡಿ, 100 ರೂಪಾಯಿ ಅನ್ನೋದು 50ನೇ ದಿನದವರೆಗೂ ಬಂದಿದೆ. ಇಲ್ಲಿಗೆ ನೀವು ಟಿಕ್ ಮಾಡ್ಕೊಂಬಿಡ್ಬೋದು. ಸೊ 100 ರೂಪಾಯಿನ ಇಲ್ಲಿವರೆಗೂ ಹಾಕಿದ್ದೀರಾ. ನಂತರ ನೀವು ಹಾಗೇ ಹಾಕ್ಕೊತಾ ಹೋಗ್ಬೋದು ಸ್ನೇಹಿತರೆ. ಸೊ ನೀವು ಅದನ್ನು ಲೆಸ್ ಮಾಡಿಕೊಂಡ್ರೆ ಆಯಿತು. ಅಂದರೆ ನೀವು ಅಲ್ಲಿಗೆ ಟಿಕ್ ಹಾಕಿಬಿಟ್ರೆ ನೆಕ್ಸ್ಟ್ ಮುಂದಿನ ಅಮೌಂಟ್ನ ನೀವು ಹಾಕ್ಕೊತಾ ಹೋಗ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನಾವು ನಮ್ಮ ಹತ್ರ ಹೆಚ್ಚು ದುಡ್ಡು ಇರುವಾಗ ಹಾಕಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ನಾವು ದಿನಗಳನ್ನ ಟಿಕ್ ಮಾಡಿ ಇಟ್ಬಿಟ್ರೆ ಆಯಿತು. ಒಟ್ಟಾರೆ ನಾವು 365 ದಿನದವರೆಗೂ ಅಥವಾ 366 ದಿನಕ್ಕೆ ನಾವು ದುಡ್ಡನ್ನ ಹಾಕ್ಕೋತಾ ಬರಬೇಕು. ಹೇಳಿದಾಗೆ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಇದ್ದಾಗ ಹಾಕ್ಬಿಡಿ, ಇಲ್ಲ ಅಂದಾಗ ಪರವಾಗಿಲ್ಲ. ನೀವು 10 ದಿನದ ಎಕ್ಸ್ಟ್ರಾ ಹಾಕಿರ್ತೀರ, ಅದರಲ್ಲಿ ಮಧ್ಯದಲ್ಲಿ ಒಂದು ದಿನ ಲೆಸ್ ಆದರೂ ಪರವಾಗಿಲ್ಲ ಸ್ನೇಹಿತರೆ. ಸೊ ಈ ರೀತಿಯಾಗಿ ಒಟ್ಟಿನಲ್ಲಿ ನಿಮ್ಮ ಎಲ್ಲ ಟಿಕ್ಗಳು ಆಗಿರಬೇಕು 366 ದಿನ ಒಂದು ವರ್ಷದಲ್ಲಿ. ನನ್ನ ಪ್ರಕಾರ ಹೇಳೋದಾದರೆ ಪ್ರತಿದಿನ ನೀವು ಹಾಕ್ತಾ ಬರ್ತಾ ಇದ್ದರೆ ಅದು ತುಂಬಾ ಒಳ್ಳೆಯದು. ಸೊ ನೀವು ಹಾಕಲ್ವಾ, ಕನ್ಫ್ಯೂಸ್ ಆಗುತ್ತಾ? ನಿಮ್ಮ ಹತ್ರ 10 ರೂಪಾಯಿ ಇದೆಯಾ, 2 ರೂಪಾಯಿನೇ ಹಾಕಿರ್ತೀರಾ ಅಂದ್ಕೊಳ್ಳಿ. ಅದನ್ನು ಪಕ್ಕದಲ್ಲಿ ಎಲ್ಲಾದರೂ ಎತ್ತಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದರಿಂದನೇ ಅದೇ ದುಡ್ಡಿಂದನೇ ತೆಗೆದು ಹಾಕ್ತಾ ಹೋಗಿ. ಯಾವುದೋ ಒಂದು ರೀತಿಯಲ್ಲಿ ಒಟ್ಟಾರೆ ನಾವು ದುಡ್ಡು ಹಾಕ್ತಾ ಬರಬೇಕು. 2 ರೂಪಾಯಿ ಥರ 2 ಜಂಪ್ಸ್ ಆ ರೀತಿ ಮಾಡ್ಕೊಂಡು ಹಾಕೋದ್ರಿಂದ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಈ ಒಂದು ಐಡಿಯಾ ಬೆಸ್ಟ್ ಐಡಿಯಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿ ಇದರಲ್ಲಿ ದುಡ್ಡು ಸೇವ್ ಆಗುತ್ತೆ. ಮತ್ತು ನೀವು ಮಾಡಬೇಕಾಗಿರೋದು ಈ ರೀತಿಯಾಗಿ ಉಂಡೆ ಕಂಪಲ್ಸರಿ ತೊಗೋಬೇಕು. ನೀವು ಯಾವುದೇ ರೀತಿ ಬಾಕ್ಸಲ್ಲಿ ಅಥವಾ ಪರ್ಸಲ್ಲಿ ಅಂತ ಮಾತ್ರ ಇಡೋಕ್ಕೆ ಹೋಗಬೇಡಿ. ಇದೇ ಉಂಡಿಯಲ್ಲಿ ನೀವು ಹಾಕಬೇಕು. ಯಾಕೆಂದರೆ ನಾವು ಓಪನ್ ಮಾಡೋಕ್ಕಾಗಬಾರ್ದು. ವರ್ಷಕ್ಕೆ ಒಂದೇ ಸತಿ ನಾವು ಇದನ್ನು ಓಪನ್ ಮಾಡೋದು 366 ದಿನ ಆದಮೇಲೆ ಅಥವಾ 365 ದಿನ ಕಂಪ್ಲೀಟ್ ಆದ ನಂತರ ಮಾತ್ರ ನಾವು ಇದನ್ನು ಓಪನ್ ಮಾಡೋಣ. ಸೊ ಇಲ್ಲಿ ನೋಡ್ತಾ ಇರುವ ಹಾಗೆ ನೋಡಿ, ವರ್ಷಕ್ಕೆ 365 ದಿನ ಅಥವಾ 366 ದಿನ ನಮಗೆ ಟೋಟಲ್ ಅಮೌಂಟ್ ಬಂದು 730 ರೂಪಾಯಿ ಆಗುತ್ತೆ. 365 ದಿನಕ್ಕೆ 2 ರೂಪಾಯಿ ಇನ್ಕ್ರೀಸ್ ಮಾಡ್ಕೊತಾ ಹೋದಲ್ಲಿ. ಸೊ 730 × 366 ನಾವು ಅಥವಾ 365
365 ದಿವಸಕ್ಕಾದರೆ 728 ರೂಪಾಯಿ ಆಗುತ್ತೆ. 366 ದಿವಸಕ್ಕಾದರೆ 730 ರೂಪಾಯಿ ಆಗುತ್ತೆ. ಸೊ 366 ದಿವಸಕ್ಕಾದರೆ ನಮಗೆ 2,66,450 ರೂಪಾಯಿ ನಮ್ಮ ಉಂಡಿಯಲ್ಲಿ ಸೇರುತ್ತೆ. ಹಾಗೆಯೇ 365 ದಿನಕ್ಕೆ 2,65,720 ರೂಪಾಯಿ ಸೇರುತ್ತೆ. ಸೊ ಎಷ್ಟು ಒಳ್ಳೆ ಸ್ಕೀಮ್ ಅಲ್ವಾ ಸ್ನೇಹಿತರೆ. ನಮಗಾಗಿ ನಾವೇ ಮಾಡಿಕೊಂಡಂತಹ ಒಂದು ಸೂಪರ್ ಡೂಪರ್ ಸ್ಕೀಮ್ ಅಂತಲೇ ಹೇಳ್ಬೋದು. ಇದು ಬೆಸ್ಟ್ ಸೇವಿಂಗ್ ಸ್ಕೀಮ್ ಫಾರ್ ಲೇಡೀಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನಿಮ್ಮ ಕೈಲಾಗೇ ಆಗುತ್ತೆ. ಇದನ್ನು ಟ್ರೈ ಮಾಡಿ ಹೇಳಿ, ನೀವೇ ನನಗೆ ಥ್ಯಾಂಕ್ ಯು ಹೇಳ್ತೀರಾ. ಥ್ಯಾಂಕ್ ಯು ಅಕ್ಕ, ಒಂದು ಒಳ್ಳೆ ಒಂದು ಸ್ಕೀಮ್ ಐಡಿಯಾ ನನಗೆ ತಿಳಿಸ್ಕೊಟ್ಟಿದ್ದಕ್ಕೆ ಅಂತ. ಯಾರ್ಯಾರೆಲ್ಲ ಥ್ಯಾಂಕ್ ಯು ಹೇಳ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ನೋಡೋಣ. ಹಾಗೆಯೇ ನೋಡಿ, ನಾನು ಈ ರೀತಿ ಚಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಈ ಚಾರ್ಟ್ನ ನಾವು ಒಂದು ನಿಮ್ಮ ಬೆಡ್ರೂಮಲ್ಲಿ ನೋಡಿ ಈ ರೀತಿಯಾಗಿ ನೇತು ಹಾಕ್ಕೊಂಡ್ಬಿಡಿ ಸ್ನೇಹಿತರೆ. ಪ್ರತಿದಿನ ನೀವು ಕನ್ನಡಿ ಮುಂದೆ ನಿಂತು ಮೇಕಪ್ ಅಂತೂ ಮಾಡ್ಕೋತೀರಾ. ಪ್ರತಿದಿನ ಅದು ನಿಮ್ಮ ಕಣ್ಣಿಗೆ ಈ ಚಾರ್ಟು ಕಾಣಿಸ್ತಾ ಇರಬೇಕು. ಈ ಚಾರ್ಟ್ ಕಾಣಿಸ್ದಾಗೆಲ್ಲ ನಿಮಗೆ ದುಡ್ಡು ಹಾಕಬೇಕಪ್ಪ ಅನ್ನೋದು ಮೈಂಡಿಗೆ ಬರಬೇಕು. ನೀವು ಜಾಸ್ತಿ ಎಲ್ಲಿ ಸಮಯವನ್ನು ಕಳೀತೀರಾ ಅಲ್ಲಿ ನೀವು ಈ ಚಾರ್ಟನ್ನ ಹಾಕ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಈ ಚಾರ್ಟ್ ನೋಡಿದಾಗೆಲ್ಲ ಪ್ರತಿದಿನ ನಿಮ್ಮ ಕೈಯಿಂದ ಒಂದು ಟಿಕ್ಕು ಬೀಳಲೇಬೇಕು ಈ ಚಾರ್ಟ್ ಮೇಲೆ. ಸೊ ಆಗ ಮಾಡಿದಾಗಲೇ ನಿಮಗೆ ಈ ಟಿಕ್ಸ್ ಎಲ್ಲ ಕಂಪ್ಲೀಟಾಗಿ ನಿಮಗೆ ಫೈನಲಿ ನಿಮಗೆ 2,66,450 ರೂಪಾಯಿ ಯಾರದೇ ಒಂದು ಸಹಾಯ ಇಲ್ಲದೆ, ಯಾವುದೇ ಒಂದು ಸ್ಕೀಮ್ ಇಲ್ಲದೆ, ಯಾವುದೇ ಚೀಟಿ ಕಟ್ಟೋದಿಲ್ಲದೆ ನೀವು ಸೇವಿಂಗ್ಸು ಆರಾಮಾಗಿ ಮಾಡ್ಕೋಬೋದು. ಆನಂತರ ನೀವು 1 ವರ್ಷ ಕಂಪ್ಲೀಟ್ ಆದ ನಂತರ ನೀವು ಆರಾಮಾಗಿ ನಿಮಗೆ ಏನು ಬೇಕೋ ಒಡವೆನೋ ಅಥವಾ ನೀವು ಇನ್ನೇನು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಕನಸನ್ನು ಈಡೇರಿಸ್ಕೋಬೋದು. ಇನ್ನು ನೀವು ಈ ರೀತಿ ಚಾರ್ಟೇ ಮಾಡಿ ಹಾಕ್ಕೊಳ್ಳಿ. ಬುಕ್ಕಲ್ಲಿ ಕೂಡ ಬರಿಬೋದು ಸ್ನೇಹಿತರೆ. ಇನ್ನು ಮಕ್ಕಳಿರೋ ಮನೆಯಲ್ಲಾದರೆ ಬುಕ್ನ ನೀವು ಬರೆದು ಅರ್ಜೆಂಟಲ್ಲಿ ಅಲ್ಲಿ ಇಲ್ಲಿ ಇಟ್ಟು ಹೋಗ್ತೀರಾ. ಗೃಹಿಣಿಯರು ಅಂದರೆ ಸಾವಿರಾರು ಕೆಲಸ, ಕೂತ್ಕೊಂಡಿರೋಕ್ಕಂದ್ರೂ ಟೈಮ್ ಇರಲ್ಲ, ಬರೀತಿರ್ತೀರ, ಅಲ್ಲೇ ಇಟ್ಟು ಹೋಗಿರ್ತೀರ, ಮಕ್ಕಳು ತೊಗೊಂಡು ಹರಿಯೋದು, ನಂತರ ನಿಮ್ಗೆ ಅದು ಸಿಗಲ್ಲ, ಲೆಕ್ಕ ಸಿಗಲ್ಲ, ಇಂಟ್ರೆಸ್ಟ್ ಹೋಗುತ್ತೆ. ಸೊ ಅದರಿಂದ ನಾನು ಹೇಳ್ತಾ ಇರೋದು ಈ ರೀತಿ ಚಾರ್ಟ್ ಇರಬೇಕು. ಆ ಚಾರ್ಟ್ ನೋಡಿದಾಗೆಲ್ಲ ನಿಮಗೆ ಒಂದು ಛಲ ಬರಬೇಕು. ಇಲ್ಲ, ನಾನು ದುಡ್ಡು ಸೇವ್ ಮಾಡಬೇಕು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓ, ಇವತ್ತು ನಾನು ಇಷ್ಟು ದುಡ್ಡು ಸೇವ್ ಮಾಡಿದ್ದೀನಿ, ಸೊ ಇವತ್ತು ಒಂದು ಸಾರ್ಥಕ ಆಯ್ತಪ್ಪ, ಹೇಗೋ ಮಾಡಿ ನಾನು ಉಳಿಸಿ ಇಲ್ಲ ಹಾಕಿದ್ದೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿಗೂ ಒಂದು ತೃಪ್ತಿಯನ್ನು ಕೊಡುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಇದನ್ನು ಮಾಡ್ಕೊಳ್ಳಿ. ತುಂಬಾ ಬೆನಿಫಿಟ್ ಇದೆ, ತುಂಬ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾನು ಕೂಡ ಈ ಸ್ಕೀಮ್ನ ಫಾಲೋ ಮಾಡ್ತಾ ಇದ್ದೀನಿ. ನನಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಆಲ್ರೆಡಿ ಚಾರ್ಟ್ನ ಮಾಡಿ ನೋಡಿ ಮಿರರ್ ಪಕ್ಕನೇ ನಾನು ತೆಗ್ಲಾಕೊಂಡಿದ್ದೀನಿ. ಸೊ ನಾನು ಪ್ರತಿದಿನ ಮಿರರ್ ಮುಂದೆ ಅಂತೂ ಹೆಣ್ಮಕ್ಳು ನಿಂತ್ಕೋತೀವಿ. ಬಂದಾಗೆಲ್ಲ ಅದನ್ನು ನೋಡಬೇಕು, ಟಿಕ್ ಮಾಡಬೇಕು. ನಾನು ಹೇಳಿದಾಗೆ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದಾಗ ಜಾಸ್ತಿ ಅಮೌಂಟ್ನ ಹಾಕಿ ನಂತರ ಟಿಕ್ನ ಮಾಡ್ಕೊಳ್ಳಿ. ಆದಷ್ಟು ಟಿಕ್ಗಳು ಬೇಗ ಕಂಪ್ಲೀಟ್ ಆಗಲಿ. ವರ್ಷಕ್ಕೂ ಮುಂಚೆ ಕೂಡ ನೀವು ಈ ಟಿಕ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 2,66,450 ರೂಪಾಯಿ ನಿಮ್ಮ ಕೈ ಸೇರುತ್ತೆ. ತುಂಬಾ ಚೆನ್ನಾಗಿದೆ ಅಲ್ವಾ ಈ ಬೆನಿಫಿಟ್ಟು? ಏನಂತೀರಾ ಸ್ನೇಹಿತರೆ? ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ, ನನ್ನ ಐಡಿಯಾ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ, ಹೋಗಿ ಬರ್ತೀನಿ. ಮತ್ತೊಂದು ಹೊಸ ಮನಿ ಸೇವಿಂಗ್ ಟ್ರಿಕ್ ಒಂದಿಗೆ ನಾನು ಸಿಗ್ತೀನಿ ಅಂತ ಹೇಳ್ತಾ, ಈ ಖಂಡಿತವಾಗ್ಲೂ ಈ ಸ್ಕೀಮ್ನ ಅಂದರೆ ನಮ್ಮದೇ ಆದ ಓನ್ ಸ್ಕೀಮ್ನ ಫಾಲೋ ಮಾಡೋಣ. ನೀವು ಕೂಡ 1 ವರ್ಷ ಆದ ನಂತರ ನೀವು ಸೇವ್ ಮಾಡಿರುವಂತಹ ದುಡ್ಡು ನಿಮ್ಮ ಕೈಗೆ ಸೇರಿದ ತಕ್ಷಣ ನನಗೂ ಕೂಡ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಕೂಡ ಇದನ್ನು ಫಾಲೋ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ಜನ ಈ ರೀತಿ ಸೇವಿಂಗ್ಸ್ ಮಾಡಿ ನಿಮ್ಮ ಆಸೆನ ಪೂರೈಸ್ಕೊಂಡು ನನಗೆ ಕಾಮೆಂಟ್ ಮಾಡ್ತೀರಾ ಅಂತ. ಸೊ ಬಾಯ್ ಸ್ನೇಹಿತರೆ, ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್.